ರಾಘವೇಂದ್ರ ಅವರು, ಈಗ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಹಸಿರು ತಾಣಗಳು, ಎಲ್ಲೆಲ್ಲಿ ಅವಶ್ಯಕತೆ? ಆರಂಭದಲ್ಲಿ ಯಲಹಂಕ ಹೇಳಲಾಗ್ತಾ ಇದೆ, ನಿಮ್ಮ ಪ್ರಕಾರ ಎಲ್ಲೆಲ್ಲಿ ಬೇಕು ಈ ರೀತಿಯ ಪಾರ್ಕ್? ಅಲ್ಲ, ಈಗ ಪ್ರತಿಯೊಂದು ರಾಜ್ಯಕ್ಕೆ ದೇಶಕ್ಕೂ ಬೇಕು, ಹಸಿರು ಬೇಕು. ಹಸಿರು ಇಲ್ಲ ಅಂದರೆ ನಾವಿರಲ್ಲ. ಸ್ವಲ್ಪ ಜನ ಜಾಸ್ತಿ ಈಗಲಾಗಲೇ ಮುಂಚೆಲ್ಲ 100 ವರ್ಷ 110 ವರ್ಷ ಬದುಕೋರು ಈಗ 60 ವರ್ಷಕ್ಕೆ ಬಂದಿದ್ದಾರೆ. ಈಗ ಹಂಗೇನೆ ಇನ್ನೂ 40 ವರ್ಷ 30 ವರ್ಷಕ್ಕೆ ಹಾಕ್ತಾರೆ, ಆಮೇಲೆ ಹುಟ್ಟಿದ ಮಕ್ಕಳೇ ಸತ್ತೋಗ್ತವೆ. ಅಂತಂದು ನಾವೇ ತಂದು ಹಾಕ್ಕಂತ ಇದೆ ಇವಾಗ. ಈಗ ನೋಡಿ, ಈ ಸರ್ಕಾರಕ್ಕೆ ಬಿಟ್ಟಿ ಭಾಗ್ಯಗಳು ಕೊಡ್ತಾವಲ್ಲ, ಇದೇ ಥರ ಭಾಗ್ಯನ ಕೊಡಲಿ. ಒಂದು ಹಳ್ಳಿಯಲ್ಲಿ ಒಬ್ಬ ಯಾರಾದರೂ ಹೆಂಗೆ ನಮ್ಮ ಸಾಲ ಮರದ ತಿಮ್ಮಕ್ಕ ಇದ್ದರು, ಏನಾದರೂ ಒಂದು 10 ಗಿಡ ನೆಡಮ್ಮ, ಒಂದು 2,000 ಕೊಟ್ಟಿದ್ದೇವೆ, 10 ಗಿಡ ನೆಟ್ಟವರಿಗೆ 4,000 ಕೊಡ್ತೇವೆ ಅಂತ ಮಾಡಲಿ. ಅಥವಾ ಈಗ ಗಿಡ ನೆಡೋರಿಗೆ ಉಚಿತವಾಗಲಿ. ಎಲ್ಲರೂ ಇಷ್ಟೆಲ್ಲ ಭಾಗ್ಯ ಕೊಡ್ತೀರಾ ನೀವು. ಫಾರೆಸ್ಟ್ ಇಲಾಖೆಗೆ ಉಚಿತವಾಗಿ ಗಿಡಗಳು ಕೊಡಲಿ. ರೈತರು ಏನು ಗಿಡ ಕೇಳ್ತಾರೆ ರೈತರಿಗೆ ಗಿಡ ಕೊಡಲಿ. ಯಾರೆಲ್ಲ ನಾನು ಗಿಡ ಬೆಳೆಸ್ಬೇಕು ಅಂದವರಿಗೆ ಗಿಡ ಕೊಡಲಿ. ಇವತ್ತು ನಾವೊಂದು ಪಾಟಲ್ಲಿ ಒಂದು ಗಿಡ ಹಾಕಬೇಕು ಅಂತ ತಗೊಳಕ್ಕೆ ಹೋದರೆ ಒಂದು ಗಿಡ 1,500 ರೂಪಾಯಿ ಇದೆ. ಅವನು ಯೋಚನೆ ಮಾಡ್ತಾರಲ್ಲಪ್ಪ, 1,500 ರೂಪಾಯಿ ಕೊಟ್ಟು ನಾನು ಯಾವುದೋ ಒಂದು ತುಳಸಿ ಗಿಡ ಅಥವಾ ಇನ್ನೊಂದು ಸಂಪಿಗೆ ಗಿಡ ತಗೊಂಡೋಗದೆ 1,500 ರೂಪಾಯಿ ನಮ್ಗೆ ರೇಷನ್ ಬರುತ್ತೆ, ನಾನೇ ಗಿಡ ನೆಡಬೇಕು ಅಂತ ಯೋಚನೆ ಬರುತ್ತೆ ಜನಗಳಿಗೆ. ಈ ಭಾಗ್ಯಗಳ ಜೊತೆಗೆ ಇವ್ರಿಗೆ ಏನಾದ್ರು ಕೊಡ್ತಾ ಇದ್ದಾರೆ. ಎಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಗಿಡ ಇಲ್ಲ ರೀ, ಎಲ್ಲೋ ಕೆಲವು ನಿಮ್ಗೆ ಯಾವ್ದೋ ನಿಲಗಿರಿ ಗಿಡ ನೆಟ್ರೆ ಇಡೀ ಪರಿಸರ ಹಾಳಾಗುತ್ತೆ. ಇಲ್ಲ, ನಮ್ಮ ಕಾಡುಗೋಡಿ ಏರಿಯಾದಲ್ಲಿ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ನಮ್ಗೆ. ನಾನು ಹೇಳ್ತಾ ಇರೋದು ಕಾಡನ್ನು ಬೆಳೆಸಬೇಕು ಅಂದಾಗ ಹಳ್ಳಿ ಕಡೆನೂ ಕೊಡಬೇಕು. ಪ್ರತಿಯೊಂದು ಬರೇ ಇದ್ರ ಗಿಡ ಅಲ್ಲ, ಪ್ರತಿಯೊಂದು ಗಿಡ ಅಲ್ಲ ರೀ. ನಾವೇನು ಹೇಳೋದು, ಕಾಡು ಬೆಳಿಬೇಕು ಅಂದಾಗ ಈಗ ಗೇರ್ ಗಿಡ ಕೊಡಲಿ, ಮಾವಿನ ಗಿಡ ಕೊಡಲಿ, ತೆಂಗಿನ ಗಿಡ ಕೊಡಲಿ, ಈ ಥರ ಪರಿಸರ ಗಿಡ ಕೊಡಲಿ, ಸಪೋಟ ಕೊಡಲಿ, ಗೋಡಂಬೆ, ಈ ಥರ ಗಿಡಗಳನ್ನೇ ಕೊಡಲಿ. ಅವಾಗ ರೈತರಿಗೆ ನಮಗೆ ನೋಡ್ರಿ, ನಮಗೆ ಬೇಕಾಗಿರೋದೇನು, ಕಾಡು ಬೆಳಿಬೇಕು, ಗಿಡ ನೆಡಬೇಕು. ಈಗ ಯಾವ ಮರ ಬೆಳೆದ್ರೆ ಏನು, ಈಗ ಫಸಲು ಬರ ಅಂತ ಮರನೇ ಕೊಟ್ಟವಾಗ ರೈತರು ಮಾವಿನ ಗಿಡನ 10 ಮಾವಿನ ಗಿಡ ನಾನು ಫ್ರೀಯಾಗಿ ಕೊಡ್ತಾಯಿದ್ದಾನಪ್ಪ ಒಂದು ಕುಟುಂಬಕ್ಕೆ ಅಂತ ಹೇಳಿದರೆ, ಅವನು ಎಲ್ಲಾದರೂ ಒಂದು ಹತ್ರ ಜಾಗ ಹುಡುಕ್ಬಿಟ್ಟು 10 ಮಾವಿನ ಗಿಡನ ನೆಡ್ತಾನೆ. ಅವಾಗ ಒಂದು ಹಳ್ಳಿಯಲ್ಲಿ 150 ಮನೆ ಇದೆ ಅಂದರೆ ಇಂಟು 10 ಗಿಡ ಮಾವಿನ ಗಿಡ ನೆಟ್ಟ ಅಂದರೆ ಎಷ್ಟಾಯ್ತು? ಅಲ್ಲಿ ಮರ ಬೆಳೀತಲ್ವಾ. ಕಾಡೇ ಬೆಳೆಸಬೇಕು ಅಂತಲ್ಲ, ಪರಿಸರಕ್ಕೆ ಇವರು ಫ್ರೀಯಾಗಿ ಕೊಟ್ಟಾಗ ಅವ್ರು ನೀರು ಹಾಕ್ಕೊಂಡು ಮಾಡ್ತಾರೆ ಇವತ್ತು ರೈತರುಗಳು. ಇವತ್ತೇನಾಗಿದೆ, ಒಂದು ಮಾವಿನ ಗಿಡ ರೇಟು ನನಗೆ ಗೊತ್ತಿದ್ದಂಗೆ 300 ರೂಪಾಯಿ 400 ರೂಪಾಯಿ. ಅಂದರೆ ಬೇರೆ ಕಡೆ ತೊಗೊಂಡ್ರೆ ಫಾರೆಸ್ಟ್ ಇಲಾಖೆಯಲ್ಲೇನೋ ಮಾವಿನ ಗಿಡನೇ ಸಿಗಲ್ಲ ಬಿಡಿ. ಅಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಅದು ಸಿಗವೆ ಯಾವುದೋ ಗಿಡ ಇದ್ದಾವೆ, ಅವೆಲ್ಲ ಉದ್ದಕ್ಕೆ ಬೆಳೀತವೆ. ಅವೇನು ರೈತರಿಗೆ ಉಪಯೋಗ ಅಂತ ಗಿಡಗಳು ಕೊಟ್ಟಾಗ ಬೆಳೆಸ್ತಾರೆ. ಸರ್, ನೀವು ಹೇಳಿರೋ ಕ್ವಶನ್ಗೆ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಇದೇ ಕ್ವಶನ್ ನಾವು ಕೇಳಿದ್ವಿ. ಒಂದು ಈ ಥರ ಪರಿಸರದ್ದು ಒಂದು ಮೀಟಿಂಗ್ ಆದಾಗ ಎಲ್ಲ ಆಫೀಸರ್ಸು ಕೂತ್ಕೊಂಡಿದ್ರು, ಗೌರ್ಮೆಂಟ್ ಆಫೀಸರ್ಸು. ಅವ್ರಿಗೆ ಕೇಳಿದ್ವಿ, ಸರ್ ನಮಗೆ ಈ ಥರ ಗಿಡಗಳೆಲ್ಲ ಬೇಡ, ಏನೋ ಯೆಲ್ಲೋ ಕಲರು ರೆಡ್ ಕಲರ್ ಹೂವು ಬಿಡೋದು ಎಲ್ಲ ಬಿಟ್ಟಿರ್ತಾರೆ, ಹೆಸರುಗಳೇ ಗೊತ್ತಿರಲ್ಲ, ಬೆಂಗಳೂರಲ್ಲಿ ಆ ಥರ ಹಾಕಿದ್ದೀರಾ, ಅದ್ರ ಬದಲು ಯಾವುದಾದ್ರೂ ಹಣ್ಣಿನ ಗಿಡ ಹಾಕ್ಬೋದಾಗಿತ್ತಲ್ಲ, ಯಾಕೆ ಕೊಡ್ತಾ ಇಲ್ಲ ನೀವು ಅಂತ. ಅವ್ರೇನು ಹೇಳ್ತಾರೆ, ಇಲ್ಲೆಲ್ಲ ಪೋಲನ್ ಜಾಸ್ತಿ ಆಗ್ತಾ ಇದೆ, ಅದೇನೋ ಟೆಕ್ನಿಕಲ್ ಇಶ್ಯೂ ಇದೆ, ಪೋಲನ್ ಆಗ್ತಾ ಇದೆ, ಅಸ್ತಮಾ ಬರ್ತಾ ಇದೆ, ಹಾಗೆ ಹೀಗೆ ಅನ್ಕೊಂಡು ನೋಡಿ. ಬೇರೆ ಬೆಂಗಳೂರ್ದು ಹೇಳ್ತಾ ಇಲ್ಲ, ಬೆಂಗಳೂರು ಒಂದೇ ಆಯ್ತು, ಏನು ಬೆಳೆಯಲ್ಲ. ಈಗ ನಮ್ಮ ಮಾವಿನ ಮರದಲ್ಲೇ ಎಲ್ಲ ಗಿಳಿಗಳು ಗುಬ್ಬಿಗಳು ಎಲ್ಲ ಬರ್ತವೆ. ಈಗ ಏನು ಅವರು ಅಟ್ಲೀಸ್ಟ್ ಗಿಡ ನಡೆ ಅಂದಾಗ ಈ ಎಲ್ಲರೂ ಒಂದು ಇನ್ಕಮ್ ನೋಡ್ತಾರೆ. ಇವತ್ತು ನಾನು ಗಿಡ ಬೆಳೆಸಿದ್ರೆ 5 ವರ್ಷಕ್ಕೆ ಏನು ಬರುತ್ತೆ ಅಂತ ಆ ರೀತಿ ಕೊಟ್ಟವಾಗ ಈ ನೋಡಿ ಈಗ ಏನಾಗಿದೆ, ನಿಮಗೆ ಅರಣ್ಯ ಇಲಾಖೆ ಇವಾಗ ನಮ್ಮ ಮಲೆನಾಡು ಭಾಗದಲ್ಲಿ ಒಬ್ಬ ಫಾರೆಸ್ಟ್ ಇರ್ತಾನೆ, ಫಾರೆಸ್ಟ್ ಅಂತ ಬರ್ತಾನೆ. ನಮ್ಮಲ್ಲಿ ಸೊರಬದಲ್ಲಿ ಮೊನ್ನೆ ಯಾರೋ ಒಬ್ಬನು ಬಂದ, ಶ್ರೀ ಏನೋ ಅವನ ಹೆಸರಿದೆ. ಈಗ ಏನಾಗಿದೆ, ಪಕ್ಕದ ಮನೇಲಿ ಗಿಡಗಳನ್ನ ಕಟ್ ಮಾಡ್ತಾರೆ. ಅವ್ರಿಗೆಲ್ಲ ಕಾಡನ್ನೇ ಕಟ್ ಮಾಡಿ ಕಡಿತಾರೆ. ಅದನ್ನು ಕೇಳಲ್ಲ ಅವನು. ಪಕ್ಕದಾಗ ಇನ್ನೊಬ್ರು ಯಾರೋ ಕೇಳ್ತಾರೆ, ಅವ್ರನ್ನ ಕೇಳ್ತಾರೆ. ಅಂದರೆ ಎಲ್ಲಿ ಅಂದರೆ ಲಂಚ ಎಲ್ಲಿ ಬರುತ್ತೆ ಅಲ್ಲಿ ಕೇಳ್ತಾರೆ. ಈ ನೋಡಿ ಬೆಂಗಳೂರಲ್ಲೇ ತೊಗೊಂಡ್ರೆ ಅಹೋರಾತ್ರ ಅಂತ ನಿಮಗೆ ವರ್ಷ ರಕ್ಷಕರು ಒಬ್ಬರು ಹೋರಾಟಗಳು ಮಾಡ್ತಾಯಿದ್ರು. ನೀವು ಹೇಳಿದ್ರಲ್ಲ, ಮಳೆಗಳು ತೆಗೆಯೋದು ಇದು ಮಾಡೋದು, ಅವರಷ್ಟು ಯಾರೂ ಮಾಡಿಲ್ಲ. ಅವರಿಗೆ ಎಂತೆಂಥವ್ರು ಅಟ್ಯಾಕ್ ಮಾಡಿದರು ಅಂದರೆ, ಸುದೀಪ್ ಅನ್ನೋ ಟೀಮ್ಗಳು ಅಟ್ಯಾಕ್ ಮಾಡಿದ್ರು, ಸುದೀಪ್ ಕಡೆಯವ್ರು ಮಾಡಿದರು. ಅಷ್ಟೆಲ್ಲ ಮಾಡಿ ಪಾಪ ಮನುಷ್ಯ ಸುಮ್ಮನೆ ಆಗ್ಬಿಟ್ಟವ್ರೆ ಸ್ವಲ್ಪ. ಯಾಕೆಂದರೆ ನಾನು ಆರೋಗ್ಯ ಸಮಸ್ಯೆ ಇದು ಯಾಕೆ ಬೇಕಪ್ಪ, ನಾನು ಬರೀ ಊರು ಉದ್ಧಾರ ಮಾಡೋಕ್ಕೆ ಹೋಗಿ ನನ್ನ ಹೆಂಡ್ರು ಮಕ್ಕಳಿಗೆ ನನಗೆ ಯಾಕೆ ಬೇಕು ಅಂತ ಸುಮ್ಮನಿದಾರ ಗೊತ್ತಿಲ್ಲ. ಈ ರೀತಿ ಅವರಿಗೆ ಏನೇ ಒಂದು ಒಳ್ಳೆ ಕೆಲಸ ಮಾಡ್ತೇವೆ ಇದ್ರು ಇವತ್ತು ಜನಗಳ ಜೊತೆ ನಿಂತ್ಕೊತಾ ಇಲ್ಲ. ಒಳ್ಳೆ ಕೆಲಸ ಮಾಡೋರ ಜೊತೆಗೆ ನಿಂತ್ಕೊಂಡಾಗ ಈಗ ಕಾಡು ಬೆಳೆಯುತ್ತೆ, ಇದು ಆಗುತ್ತೆ. ಇವತ್ತು ನೋಡಿ ಅರಣ್ಯ ಇಲಾಖೆಯಲ್ಲಿ ಸಚಿವರು ಇದ್ದಾರೆ, ನೀವು ತೋರಿಸ್ತಾ ಇದ್ದೀರಾ. ಅರಣ್ಯ ಸಚಿವರು ಈಗ ಅವರೇ ಫುಲ್ ಬೆಳೆಸ್ಕೊಬಿಟ್ಟಾರೆ, ಗಿಡ ಮರರೆಲ್ಲ ದಾಡಿ ಗಡ್ಡ ತಲೆಯಲ್ಲೆಲ್ಲ ಬೆಳೆಸ್ಕೊಂಡವ್ರೆ. ಅವರು ಅಟ್ಲೀಸ್ಟು ಇವರು ಹೆಂಗೆ ಸಮಾಜಕ್ಕೆ ಮಾದರಿಗಳೋ ಗೊತ್ತಿಲ್ಲ. ಕೆಲವು ಶಿಕ್ಷಣ ಸಚಿವರು ಹಂಗಿರ್ತಾರೆ, ಇವ್ರು ಹಂಗಿದ್ದಾರೆ. ಈಗ ಅವ್ರದ್ದೇ ಮಾದರಿ ಆಗಿರ್ಬೇಕು ರೀ, ನಿಮ್ಮ ಥರ ಇರಬೇಕು. ಸ್ಮಾರ್ಟ್ ಆಗಿ ದಾಡಿ ಬಿಡ್ತೀರಾ, ಸ್ಮಾರ್ಟ್ ಆಗಿ ಬಿಡಿ, ಕಟಿಂಗ್ ಮಾಡ್ತೀರಾ, ಸ್ಮಾರ್ಟ್ ಆಗಿ ಬಿಡಿ. ನಾವು ಅವರೆಲ್ಲ ಮಾದರಿ ಆಗಿರಬೇಕು, ಜನಗಳಿಗೆ ಪಬ್ಲಿಕ್ ಆಗಿ ಮಾದರಿ ಆಗಿರೋದಕ್ಕೆ ನಾವು ಅವ್ರನ್ನು ಸಚಿವರು ಅಂತ ಹೇಳ್ತೇವೆ. ನಾವು ಹೇಳೋದು ಇವತ್ತು ನೋಡಿ ಒಂದೆರಡು ಏನಾಗಿದೆ, ಸಚಿವರು ಹೌದು ವಿಚಿತ್ರವಾಗಿದ್ದಾರೆ ನೋಡಿ, ಕಾಣಿಸುತ್ತಲ್ಲ. ನಾವು ಹೇಳೋದು ಹಂಗೇನೆ. ಈಗ ನಮ್ಗೆ ಗೊತ್ತಿಲ್ಲಪ್ಪ, ನಿಮ್ಮ ಹಿಂದೆನೇ ನೋಡಿ ಹಸಿರು, ಆ ಹಸಿರು ಜೊತೆಗೆ ಅದು ವಿಚಿತ್ರ ಪ್ರಾಣಿ ಥರ ಇರಬಾರ್ದು. ನಾವೇನೋ ಕರಡಿ ಇದ್ರ ಥರ ಕಾಣಿಸಿದ್ರೆ ನಾವೇನು ಮಾಡೋಕ್ಕಾಗುತ್ತೆ. ಅವರು ಅಷ್ಟೇ. ಅವಾಗ ಏನಾಗುತ್ತೆ, ಯಾಕೆ ನಾವು ಹೇಳ್ತೇವೆ ಇದ್ರಿ ಈ ಮಾತನ್ನು ನೋಡ್ರಿ,
ಒಬ್ಬ ಸಚಿವರು ಶಿಸ್ತಾಗಿ ಮಾದರಿಯಾಗಿದ್ದಾಗ ಅವರ ಇಲಾಖೆಯ ಅರಣ್ಯ ಇಲಾಖೆಯಲ್ಲಿ ಯಾರೋ ಒಬ್ಬರು ಇದೇ ಥರದ ದಾಡಿ ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ತಲೆ ಬಿಟ್ಕೊಂಡು ಒಬ್ಬ ರೇಂಜರು ಬಂದ, ಒಬ್ಬ DSP ಡಿ ಎಫ್ ಒ ಬಂದ ಅಂದಾಗ ಕ್ವಶನ್ನೇ ಮಾಡೋಕ್ಕಾಗಲ್ಲ ಇವರು. ರೀ ನೀವೇ ಹೆಂಗಿದ್ದೀರಿ, ನನ್ನ ಯಾಕ್ರಿ ಕ್ವಶನ್ ಮಾಡ್ತೀರಾ ಅಂತ ಹೇಳ್ತಾರಪ್ಪ. ಅವಾಗ ಏನು ಮಾಡ್ತಾರೆ ಇವರು? ಒಂದು ಕ್ವಾಲಿಟಿ ಬೇಕಲ್ಲ ಮನುಷ್ಯಗೆ ಹೋಗಲಿ. ಈಗ ಅವ್ರದ್ದೇ ಇಲಾಖೆಗಳಲ್ಲಿ ಈ ಇಲಾಖೆ ಅವ್ರಿಗೆ ಏನಾಗ್ಬಿಟ್ಟಿದೆ ನೋಡಿ, ಒಬ್ಬ ಸಚಿವರಿಗೆ ಬರೀ ಸಚಿವ ಸ್ಥಾನ ಒಂದೇ ಇರಲ್ಲ, ಅವರಿಗೆ ಬೇರೆ ಯಾವುದೇ ನಿಗಮ ಮಂಡಳಿ ನಮ್ಮ ಮಹಾಸಭಾ ಲಿಂಗಾಯತರು ಇದಕ್ಕೆ ಅವರೇನೋ ಅಧ್ಯಕ್ಷರಿದ್ದಾರೆ. ಈ ಥರ ಹಲವಾರು ಇರಾಗ ಅವರಿಗೆ ಎಲ್ಲೂ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ಸಂವಿಧಾನದಲ್ಲಿ ಮತ್ತು ಈಗ ನಾವು ಕೊಡ್ತಾ ಇರೋದ್ರಲ್ಲಿ ಒಂದು ತಿದ್ದುಪಡಿ ಆಗ್ಬೇಕು ರೀ. ಒಬ್ಬ ವ್ಯಕ್ತಿಗೆ ಒಂದೇ ಪೋಸ್ಟಿಂಗ್ ಕೊಡಬೇಕು, ಅವಾಗ ಅಲ್ಲಿ ಸರಿಯಾಗಿ ಕೆಲಸ ಮಾಡ್ತಾನೆ. ಈಗ ಮೊನ್ನೆ ಯಾವುದೋ ಒಂದು ಆಸ್ಪತ್ರೆಗೆ ಹೋಗಿ ಅವ್ರಿಗೊಂದು 20 ಪೋಸ್ಟ್ ಇದ್ದಾವೆ. ಒಂದು ದಿನಾನು ಒಂದು ತಿಂಗಳಿಗೆ ಒಂದು ಸಲನೂ ಬರ್ತಾ ಇರೋರು ಆಸ್ಪತ್ರೆಗೆ ಬಂದ್ಬಿಟ್ಟು ಅಲ್ಲಿ ಅಧ್ಯಕ್ಷ ಏನಾಗಿದೆ ನನ್ನ ಆಸ್ಪತ್ರೆ ಪರಿಸ್ಥಿತಿ ನೋಡಲ್ಲ. ನಾವು ಹೇಳೋದು ಹಂಚ್ಕೊಳ್ರಿ, ಎಲ್ಲ ಕೆಲಸಗಳು ಹಂಚ್ಕೊಂಡು ಮಾಡ್ಬೋದಲ್ವಾ. ಇವಾಗ ಆ ರೀತಿ ಕೆಲಸಗಳು ಮಾಡುವಾಗ ಈ ಥರ ಆಗುತ್ತೆ. ಈಗ ನೋಡಿ, ಈಗ ಬೆಂಗಳೂರಲ್ಲಿ ನೋಡಿದಂಗೆ ಮೊನ್ನೆ ನಾವು ಬಸವೇಶ್ವರನಗರದಲ್ಲಿ ನೋಡ್ತಾ ಇದ್ದೀವಿ, ರಾತ್ರಿ ಬೆಳಗ್ಗೆ ನೋಡೋದು 20 ಮರ ಕಡ್ದವ್ರು. ಯಾಕೆ ಕಡಿದ್ರೋ ಗೊತ್ತಿಲ್ಲ. ಅಲ್ಲೇನು ಮೆಟ್ರೋ ಬರಲ್ಲ ಅಥವಾ ರೋಡ್ ಅಗಲೀಕರಣ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಈಗ ಬೆಳಗ್ಗೆ ನೋಡೇ ಕಡ್ದಾಕ್ತಾರೆ ಮರಗಳನ್ನ. ಮೇಡಮ್ ಅವ್ರ, ಈಗ ಈ ಸ್ಥಾಪನೆಯಿಂದಾಗಿ ಅಂದರೆ ಉದ್ಯಾನವನ ಸ್ಥಾಪನೆಯಿಂದಾಗಿ ಎಲ್ಲಿರುವಂಥ ಸ್ಥಳೀಯರಿಗಾಗಿ ಅಂದರೆ ಉದ್ಯೋಗಾವಕಾಶಗಳ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಿದೆಯಾ? ಇಲ್ಲ ಸರ್, ಉದ್ಯೋಗ ಕೊಡಬೇಕು, ಜನಗಳು ಕೇಳಬೇಕು. ಕೇಳ್ದಲೆ ಯಾರೂ ಕೊಡೋದಿಲ್ಲ. ಅವರು ನೀವು ಹೇಳಿದಿರ ಕೊಡ್ತಾರಾ ಕೊಡಲ್ವಾ ಅಂತಲ್ಲ, ಕೊಡ್ತಾರಾ ಕೊಡಲ್ವಾ ಗೊತ್ತಿಲ್ಲ, ಬಟ್ ಅಲ್ಲಿರೋ ಲೋಕಲ್ಸ್ ಕೇಳಲೇಬೇಕು. ಅದು ಅವರ ಅಧಿಕಾರ. ನಮಗೆ ಆಮೇಲೆ ಅರಣ್ಯ ಇಲಾಖೆಯಲ್ಲಿ ಏನು ಕೆಲಸ ಸಿಕ್ಕೋದು ಸರ್? ಏನು ಕೆಲಸ ಇರ್ಬೋದು ಹೇಳಿ? ಕೂಲಿ ಕೆಲಸ ಮಾತ್ರ ಸಿಕ್ಕೋದು. ಈಗ ಫಸ್ಟ್ ಗಿಡ ನೆಡಬೇಕು, ನೀರು ಹಾಕೋ ಕೆಲಸ, ಅಷ್ಟು ಬಿಟ್ಬಿಟ್ಟು ಬೇರೆ ಏನು ಕೆಲಸ ಸಿಕ್ಲಿಕ್ಕೆ ಸಾಧ್ಯ? ಈಗ ನಮ್ಮ ಕನ್ನಡಿಗರು ಬದಲಾಗಬೇಕು ಮೇಡಮ್. 36,000 ಜನ ಬ್ಯಾಂಕಿಂಗ್ ಉದ್ಯೋಗ ಕರ್ತಾರೆ. ಯಾರು ನಮ್ಮ ಕನ್ನಡದವ್ರು ಅಪ್ಲಿಕೇಶನ್ ಆಗ್ತಲ್ಲ. ನೀವು ಯಾವುದೇ ಬ್ಯಾಂಕಲ್ಲಿ ಹೋಗಿ, ಈಗ ಹೋಗಿ ಒಂದು ನಾವು ಕೆನರಾ ಬ್ಯಾಂಕ್ ಹೋಗಿ, ಕರ್ನಾಟಕ ಬ್ಯಾಂಕ್ ಹೋಗಿ, ಎಲ್ಲ ಬ್ಯಾಂಕಲ್ಲಿ ಇವತ್ತು ಬರೀ ಹಿಂದಿಯವರು, ತೆಲುಗವರು, ತಮಿಳವರು ತುಂಬವ್ರೆ. ನಮ್ಮಲ್ಲಿರೋರು ಸ್ವಲ್ಪ ಮಾಧ್ಯಮ ನೋಡೋರು ಯುವಕರು ಕೆಲಸ ಇಲ್ಲದೆ ಇದ್ದವರು ಹುಡುಕ್ಬೇಕು ದಿನ ಗೂಗಲ್ ಅಲ್ಲಿ. ಇದು ಆ ಉದ್ದೇಶ ಅಲ್ಲ, ಇವ್ರು ಕೇಳ್ತಿರೋದು ಅರಣ್ಯ ಇಲಾಖೆ ಕರೆಕ್ಟ್ ಮಾಹಿತಿ ಹೋಗ್ಲಿ ಅಂತ ಹೇಳ್ತಾರೆ. ನೋಡಿದಾಗ ಮಾಹಿತಿ ನಮಗೆ ಬೇಜಾರಾಯ್ತು. 36,000 ಜನರಲ್ಲಿ ಅಂದ್ರೆ ಉದ್ಯೋಗ ಅಂದ್ರೆ ಎಲ್ಲದೂ ಉದ್ಯೋಗನೇ. ಫಾರೆಸ್ಟ್ ಇಲಾಖೆ ಆಗ್ಲಿ, ಬ್ಯಾಂಕಿಂಗ್ ಆಗ್ಲಿ. ಈಗ ಹೊಸ ಅರಣ್ಯ ಕಟ್ಟಬೇಕು ಅಂದಾಗ ಏನು ಉದ್ಯೋಗ ಸಿಗ್ಲಿಕ್ಕೆ ಸಾಧ್ಯ? ಏನಂದ್ರೆ ಫಾರೆಸ್ಟ್ ಆಫೀಸರ್ಸ್ನ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಅವ್ರು ಕೊಡಬೇಕಾಗತ್ತೆ, ಸ್ಥಳೀಯರಿಗೆ ಆದ್ಯತೆ ಕೊಡಬೇಕಾಗತ್ತೆ. ಮತ್ತೆ ರೇಂಜರ್ಸು, ಫಾರೆಸ್ಟ್ ಅಪಾರ್ಟ್ಮೆಂಟ್ ಎಂಪ್ಲಾಯೀಸು ಅವರು ಕೊಡಬೇಕಾಗತ್ತೆ. ಬಟ್ ಜನಗಳು ಡಿಮ್ಯಾಂಡ್ ಮಾಡಬೇಕು, ಸುತ್ತಮುತ್ತ ಇರೋರು ಕನ್ನಡದವ್ರಿಗೆ ಕೊಡಿ. ಈ ಥರ ಕನ್ನಡ ಹೋರಾಟಗಾರರು ಸ್ವಲ್ಪ ಫೈಟ್ ಮಾಡಬೇಕು, ನಮ್ಮವ್ರಿಗೆ ಕೊಡಬೇಕು, ಬೇರೆಯವ್ರಿಗೆ ಕೊಡಬಾರ್ದು ಅಂತ. ಬಟ್ ಏನೇ ಆಗಲಿ ಪ್ರತಿಯೊಂದಕ್ಕೂ ಜನರ ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್. ಈಗ ಒಂದು ಕಸದ್ದೆಲ್ಲ ಬಂದಿತ್ತು ಅವಾಗ, CPP ಅಂತ ಇಟ್ಟಿದ್ರು. ಏನಂದ್ರೆ ಸಿಟಿಜನ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ಅಂತ, ಎಲ್ಲ ಕಸಗಳಿಗೆಲ್ಲ ಜನಗಳು ಸೇರಿಸ್ಕೊಳ್ಳಿ, ನೀವೇ ಎಲ್ಲ ಮಾಡಿ ಅಂತ. ಅದು ಮಾಡೋ ಅಷ್ಟೊತ್ತಿಗೆ ಕಸದ ಮಾಫಿಯಾದವ್ರಿಗೆ ನುಂಗ್ಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ನಾವು ಎಲ್ಲೋ ಇತ್ತು ಗಾಡಿ ಏನು ಬಂತು ಅಂತೆಲ್ಲ ಕೇಳಕ್ಕೆ ಶುರು ಮಾಡಿದ್ವಲ್ಲ, ಆ ಡಿಪಾರ್ಟ್ಮೆಂಟೇ ಎತ್ತಾಕ್ಬಿಟ್ರು, ನೀವು ಪಬ್ಲಿಕ್ ಬರೋದು ಬೇಡ ಅಂತ. ಬಟ್ ಇವ್ರಿಗೆ ನಿಜವಾಗ್ಲೂ ಕೆಲಸ ಮಾಡಬೇಕಂದ್ರೆ ಪ್ರತಿಯೊಬ್ಬ ನಮ್ಮ ಅಂತ ಇರ್ತಾರಲ್ಲ ವಾಲಂಟಿಯರ್ಸ್ನ ಸೇರಿಸ್ಕೋಬೇಕು. ಒಂದು ಆ್ಯಪ್ ಡೆವಲಪ್ ಮಾಡಬೇಕು, ಆ್ಯಪಲ್ಲಿ ಎಲ್ಲ ಅಪ್ಡೇಟ್ ಮಾಡಬೇಕು, ಒಂದು ಪಾರದರ್ಶಕವಾಗಿ ಇವ್ರು ಕೊಡಬೇಕಾಗತ್ತೆ. ಅದನ್ನು ಕೊಡೋ ಧೈರ್ಯ ಈ ಸರ್ಕಾರಕ್ಕಿದ್ರೆ ನಿಜವಾಗ್ಲೂ ಇದಾಗುತ್ತೆ ಅಂತ. ಯಾವಾಗ ಪಬ್ಲಿಕ್ನ ಪಾರ್ಟಿಸಿಪೇಷನ್ ಮಾಡಿಸ್ಕೊಂಡಲ್ಲೇ ಇವ್ರಂಟಿಗೆ ಇವ್ರು ಮಾಡ್ತಾರೆ. ಯಾಕೆಂದರೆ ಎಂಪ್ಲಾಯ್ಗೆ ಸಂಬಳ ಕೊಡೋಕ್ಕಿಲ್ಲ. 4 ತಿಂಗಳು 6 ತಿಂಗಳಾಗಿದೆ, ಎಷ್ಟೊಂದು ಜನಕ್ಕೆ ಸಂಬಳಗಳೇ ಇಲ್ಲ. ಯಾವ ಡಿಪಾರ್ಟ್ಮೆಂಟ್ಲಾದರೂ ಕೇಳಿ, ಅಂಗನವಾಡಿ ಕೇಳಿ, ಹೋಮ್ ಗಾರ್ಡ್ಸ್ ಕೇಳಿ, ಯಾರು ಕೇಳಿ, ಕೆಲಸಗಳಿಗೆ ಸಂಬಳನೇ ಇಲ್ಲ ಸರ್. PDO ಮೇಲೆ ಎಲ್ಲರಿಗೂ ಎಲ್ಲ ಒಂದು ಪಾಪ ಸಂಬಳಗಳೇ ಕೊಡ್ತಾ ಇಲ್ಲ, ಗೋಳಾಡ್ತಾ ಇದ್ದಾರೆ ಎಂಪ್ಲಾಯೀಸ್, ಗೋಳಾಡ್ತಾ ಇದ್ದಾರೆ, ಸಂಬಳಗಳೇ ಕೊಟ್ಟಿಲ್ಲ. ಇನ್ನು ಹೊಸ ಕೆಲಸ ಎಲ್ಲಿಂದ ಬರುತ್ತೆ? ಅಟ್ಲೀಸ್ಟ್ ಈಗ ವಾಲಂಟಿಯರ್ಸ್ ಇರ್ತಾರೆ, ಏನೋ ಪರಿಸರವಾದಿಗಳು, ಉಳಿಸ್ಕೋಬೇಕು ಅನ್ನೋರು, ಆಮೇಲೆ ಶಾಲಾ ಕಾಲೇಜುಗಳಲ್ಲಿ ಸ್ಟೂಡೆಂಟ್ಸ್ಗಳು, ಅಂಥವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡ್ರೆ ಏನಾದರೂ ಇವ್ರಿಗೆ ದುಡ್ಡು ಉಳಿಯುತ್ತೆ, ಮತ್ತು ಜನಗಳಿಗೂ ಇಂಪಾರ್ಟೆಂಟಾಗಿ ಗೊತ್ತಾಗುತ್ತೆ.